ನಮಸ್ತೆ ಕರ್ನಾಟಕ. ಈಗ ನಾವು ಬಂದಿದ್ದೀವಿ ಹೊಸ ಕಾರನ್ನ ರಿವ್ಯೂ ಮಾಡೋಕ್ಕೆ. ಸೊ ಯಾವ ಕಾರ್ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಆಟ್ ಹ್ಯಾಚ್ ಬ್ಯಾಕ್ ಏನೋ ಸೆಗ್ಮೆಂಟಲ್ಲಿ ನಮಗೆ i20 N-Line ಹಾಗೂ ಹೊಸದಾಗಿ ಬಂದಿರೋಂಥ ಟಾಟಾ ಆಲ್ಟ್ರಾಸ್ ರೇಸರ್ ಎಡಿಷನು ಅದ್ರ ಕೀ ನೋಡೋಣ ನಾವು. ಸ್ಮಾರ್ಟ್ ಕೀ, ಲಾಕು ಆ್ಯಂಡ್ ಫಾಲೋ ಮೆಡ್ ಲ್ಯಾಂಪ್ಸು, ಅನ್ಲಾಕು ಆ್ಯಂಡ್ ಬೂಟ್ ಓಪನ್ ಲಿಡ್ಡು, ಅದು ಕೂಡ ರಿಮೋಟಲ್ಲೇ ಕೂಡ ಓಪನ್ ಮಾಡ್ಬೋದು. ಆ್ಯಂಡ್ ಇನ್ನು ಕಲರ್ ಸ್ಕೀಮಲ್ಲಿ ನಾವು ನೋಡೋದಾದರೆ ನಮಗೆ ಆರೆಂಜ್ ಬರುತ್ತೆ ಆ್ಯಂಡ್ ನ್ಯಾಡೋ ಗ್ರೇ ಬರುತ್ತೆ ಆ್ಯಂಡ್ ವೈಟ್ ಆ್ಯಂಡ್ ಬ್ಲ್ಯಾಕು. ಸೊ ನಮ್ಗೆ ರೇಸರ್ ಎಡಿಷನ್ ಅದರಿಂದ ಎಲ್ಲ ನಮಗೆ ಡ್ಯೂಯಲ್ ಟೋನಲ್ಲೇ ಇರುತ್ತೆ, ಸಿಂಗಲ್ ಕಲರ್ ಏನಿಲ್ಲ. ಆ್ಯಂಡ್ ರೇಸರ್ ಎಡಿಷನ್ ಅಂತ ನಮಗೆ ಗೊತ್ತಾಗಬೇಕಂದ್ರೆ ಇದೊಂದು ವೈಟ್ ಸ್ಟ್ರೈಪ್ಸು, ನೀವು ನೋಡ್ತಾ ಇರ್ತೀರ ವೈಟ್ ಸ್ಟ್ರೈಪ್ಸು. ಇದು ಸ್ಟಿಕ್ಕರಲ್ಲಿ ಬರುತ್ತೆ, ಇದು ಪೇಂಟಿಂಗ್ ಸ್ಕೀಮಲ್ಲಿ ಏನು ಬರೋದಿಲ್ಲ, ಇದು ಮಾತ್ರ ಸ್ಟಿಕ್ಕರ್ ಇರುತ್ತೆ. ಸೊ ನಮಗೆ ಬಾನೆಟಿಂದ ಆ ರೂಫು ಆ್ಯಂಡ್ ಇಲ್ಲೂ ಕೂಡ ನಮಗೆ ರಿಯರ್ವರೆಗೂ ನಮಗೆ ಸ್ಟ್ರೈಪ್ಸ್ ಬರುತ್ತೆ. ಸೊ ಇನ್ನು ಫ್ರಂಟ್ ಫೇಶಿಂದ ಸ್ಟಾರ್ಟ್ ಮಾಡೋಣ. ನಮಗೆ ರೇಸ್ ಎಡಿಷನ್ ಅದರಿಂದ ವುಡ್ ಕೂಡ ನಮಗೆ ಬ್ಲ್ಯಾಕಲ್ಲೇ ಫಿನಿಶ್ ಆಗಿದೆ, ಅದು ಕೂಡ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಥರ ಇಲ್ಲಿ ಕೂಡ. ಆ್ಯಂಡ್ ಟಾಟಾ ಬ್ಯಾಡ್ಜಿಂಗು ನಮಗೆ ಸ್ಲೈಟಾಗಿ ಡಿಕ್ರೋಮ್ ಮಾಡಿದ್ದಾರೆ, ಇದು ಸ್ವಲ್ಪ ಗ್ಲಾಸ್ ಫಿನಿಶ್ ಆಗಿ ಮಾಡಿರೋವಂಥದ್ದು. ಸೊ ನೋಡೋಕೆ ಕೂಡ ಸಕ್ಕದಾಗಿದೆ. ಆ್ಯಂಡ್ ನಮಗೆ 360 ಡಿಗ್ರಿ ಕ್ಯಾಮ್ರಾ, ಫುಲ್ ಕಾರ್ ನಮಗೆ 360 ಡಿಗ್ರಿ ಕ್ಯಾಮ್ರಾ ಇರೋದ್ರಿಂದ ಅದೊಂದು ಫಸ್ಟ್ ಇನ್ ದ ಸೆಗ್ಮೆಂಟ್ ಹ್ಯಾಚ್ ಬ್ಯಾಕಲ್ಲಿ, ಅದು ಕೂಡ ನೋಡೋಕೆ ಆ್ಯಂಡ್ ಗ್ರಿಲ್ ಕೂಡ ನೀವು ನೋಡ್ಬೋದು ಫುಲ್ ಪಿಯಾನೋ ಬ್ಲ್ಯಾಕ್ ಫಿನಿಶು, ನೋಡೋಕೆ ಕೂಡ ಚೆನ್ನಾಗಿದೆ. ಆ್ಯಂಡ್ ಪ್ರೊಜೆಕ್ಟರ್ ಆಲೋಜನ್ನು LED ಅಲ್ಲ, ಆಲೋಜನ್ ಐ ಬೀಮು, ಲೋ ಬೀಮು ಆ್ಯಂಡ್ ಇಂಡಿಕೇಟರ್ಸ್ ಕೂಡ ನಮಗೆ ಆಲೋಜನಲ್ಲೇ ಬರುತ್ತೆ. ಆ್ಯಂಡ್ ಫಾಗ್ ಲ್ಯಾಂಪ್ ಕೂಡ ಆಲೋಜನು, LED ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ಸ್ ಇಲ್ಲಿ ನಮಗೆ LED ಬರುತ್ತೆ. ಸೊ ರೇಸರ್ ಬ್ಯಾಡ್ಜಿಂಗು, ಆಲೋಜನ್, ಇಂಡಿಕೇಟರ್ಸು, ಅಲಾಯ್ ವೀಲ್ಸ್ ಕೂಡ ನೀವು ನೋಡ್ಬೋದು ಫುಲ್ ಪಿಯಾನೋ ಬ್ಲ್ಯಾಕ್ ಫಿನಿಶು. ಆ್ಯಂಡ್ ಅದ್ರ ಜೊತೆ ಇಷ್ಟು ಪವರ್ಫುಲ್ ಅದರಿಂದ ರಿಯರು ಕೂಡ ನಮಗೆ ಡಿಸ್ಕ್ ಬಂದಿದ್ರೆ ಇನ್ನೂ ಸ್ವಲ್ಪ ಬ್ರೇಕಿಂಗ್ ಸ್ಟೆಬಿಲಿಟಿ ಇನ್ನೂ ಚೆನ್ನಾಗಿರೋದು. ಬಟ್ ಆದ್ರೂ ನಮಗೆ ಸೊ ಫ್ರಂಟ್ ಇರೋದ್ರಿಂದನೋ, ಬಟ್ ನಾರ್ಮಲ್ ಆಗು ಫ್ರಂಟ್ ಇದ್ರೂ ಕೂಡ ನಮಗೆ ಬ್ರೇಕಿಂಗ್ ಕೂಡ ಸಕ್ಕದಾಗಿದೆ. ಆ್ಯಂಡ್ ಇನ್ನು ಟಯರ್ ನಮಗೆ 185/60 16 ಇಂಚಸ್ಸು. ಸೊ 16 ಇಂಚ್ ಅಲಾಯ್ ವೀಲ್ಸು ಆ್ಯಂಡ್ 16 ಇಂಚ್ ಟಯರು. ಸಸ್ಪೆನ್ಷನ್ ಕೂಡ ರೀಟ್ಯೂನ್ ಆಗಿರೋಂಥದ್ದು, ಸ್ವಲ್ಪ ಸ್ಟಿಫ್ ಆಗಿರುತ್ತೆ. ನಮಗೆ ಸ್ಪೋರ್ಟ್ಸ್ ಕಾರ್ ಆದ್ರಿಂದ ನಮಗೆ ಸ್ವಲ್ಪ ಸ್ಟಿಫ್ ಆಗಿ ಬರುತ್ತೆ. ನಮಗೆ 1.2 ಲೀಟರು ನೆಕ್ಸಾನಲ್ಲಿ ಕೂಡ ನೀವು ನೋಡ್ತೀರಾ ಸೇಮ್ ಇಂಜಿನು, ರಿವೋಟ್ರೆಕ್ ಇಂಟಿಗ್ರೇಟೆಡ್ ಐ ಟರ್ಬೋ. ಸೊ ಅದು ಕೂಡ ನಮಗೆ 120 PS ಹಾರ್ಸ್ ಪವರ್ ಬರುತ್ತೆ, 170 Nm ಟಾರ್ಕು, ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಸೊ ಫುಲ್ಲಿ ಪ್ಯಾಕ್ಡ್ ಪವರ್ಫುಲ್ ಕಾರು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ತೀರಾ ಸೆನ್ಸರ್ಸು. ಸೊ ಇದು ನಮಗೆ ರೈನ್ ಸೆನ್ಸಿಂಗ್ ವೈಪರ್ಸು ಆಟೋ. ಸೊ ಅದಾಗದೆ ನಮಗೆ ಮಳೆ ಬರ್ತಾ ಇದ್ದಂಗೆ ವೈಪರ್ಸ್ ಕೂಡ ಟರ್ನ್ ಆನ್ ಆಗುತ್ತೆ. ಸೊ ಅದೊಂದು ಬೆಸ್ಟ್ ಫೀಚರ್ ಅಂತ ಹೇಳ್ಬೋದು. ಆ್ಯಂಡ್ ಕೀಲೆಸ್ ಎಂಟ್ರಿ, ಸೊ ರಿಕ್ವೆಸ್ಟ್ ಸೆನ್ಸರ್ ಇಲ್ಲಿ ಬರುತ್ತೆ ನಮಗೆ ಪೆಪ್ಸು. ಸೊ ಸೈಡ್ ಫೇಶಿಯಿಂದ ನೋಡೋಕ್ಕೆ ಕಾರ್ ಮಾತ್ರ ಸಕ್ಕದಾಗಿ ಕಾಣುತ್ತೆ, ಒಂಥರ ಸ್ಪೋರ್ಟ್ಸ್ ಕಾರು. ರೇಸರ್ ಎಡಿಷನ್ ಅಂತ ಒಳ್ಳೆ ಹೆಸರನ್ನೇ ಕೊಟ್ಟಿದ್ದಾರೆ. ಆ್ಯಂಡ್ ನಮಗೆ ರಿಯರ್ ಡೋರ್ ಹ್ಯಾಂಡಲ್ಸ್ ಬಂದು ಇಲ್ಲಿ ಬರುತ್ತೆ. ಸೊ ಕೂಪೆ ಡಿಸೈನು ಇದೆ ರಿಯರಲ್ಲಿ. ಸೊ ಇದು ಕೂಡ ನೋಡೋಕೆ ಚೆನ್ನಾಗಿದೆ ವೀಲ್ಸು. ಆ್ಯಂಡ್ ರಿಯರ್ ಪ್ರೊಫೈಲು ಸಕ್ಕದಾಗಿದೆ ಅಂತಲೇ ಹೇಳ್ಬೋದು ನೋಡೋಕ್ಕೆ. ಆ್ಯಂಡ್ ಶಾರ್ಕ್ ಫಿನ್ ಆ್ಯಂಟನ ನೀವು ನೋಡ್ಬೋದು, ಇದು ಕೂಡ ಅಡಿಷ್ನಲ್ ಸ್ಪಾಯ್ಲರು. ಸೊ ಒಂಥರ ರೇಸ್ ಫೀಲ್ ಬರೋವಂಥದ್ದು. ಈ ಸ್ಪಾಯ್ಲರ್ ನಿಮಗೆ ಹಿಂದೆಯಿಂದ ಗೊತ್ತಾಗಲ್ಲ, ಸ್ವಲ್ಪ ಸೈಡಿಂದ ನೀವು ನೋಡಿದ್ರೆ ನಿಮಗೆ ಸ್ಪಾಯ್ಲರ್ ಹಾಕಿರುವಂಥದ್ದು ಸ್ಪೋರ್ಟ್ಸ್ ಫೀಲ್ಡ್ಗೆ ಕೊಡೋವಂಥ ಸ್ಪಾಯ್ಲರು, ಅದು ಕೂಡ ಪಿಯಾನೋ ಬ್ಲ್ಯಾಕ್ ಫಿನಿಶಲ್ಲೇ ಬರುತ್ತೆ. ಆ್ಯಂಡ್ ಇಲ್ಲಿ ನಮಗೆ ಐ ಮೌಂಟೆಡ್ LED ಟೈಲ್ ಲ್ಯಾಂಪ್ಸು, ಇಲ್ಲಿ ಕೂಡ ಸೆನ್ಸರ್ ಇದೆ, ಡಿಫಾಗರು ಆ್ಯಂಡ್ ವೈಪರ್ಸು. 360 ಡಿಗ್ರಿ ಕ್ಯಾಮ್ರಾ ಇರೋದ್ರಿಂದ ರಿಯರ್ ಕ್ಯಾಮ್ರಾ. ಆ್ಯಂಡ್ ಇದರಲ್ಲಿ ಇನ್ನೊಂದು ಬೆಸ್ಟ್ ಅಂದರೆ ನಿಮಗೆ ಡ್ಯೂಯಲ್ ಟಿಪ್ ಎಕ್ಸಾಸ್ಟ್ ಬರುತ್ತೆ. ಸೊ ಇದು ಯಾವುದೇ ಥರ ನೀವು ತುಂಬ ಕಾರ್ಸಲ್ಲಿ ನೋಡಿರ್ತೀರಾ, ಇಲ್ಲೊಂದು ಸೈಲೆನ್ಸರ್ ಹೋಲ್ ಕೊಟ್ಟು ಇಲ್ಲೊಂದು ಕೊಟ್ಟಿರ್ತಾರೆ, ಅದೆಲ್ಲ ಫೇಕ್ಸ್ ಎಕ್ಸಾಸ್ಟು. ಇದು ನೀವು ನೋಡ್ಬೋದು. ಸೌಂಡ್ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಇದು ನಮಗೆ ಡ್ಯೂಯಲ್ ಬ್ಯಾರಲ್ ಎಕ್ಸಾಸ್ಟು, ಸೌಂಡ್ ಕೂಡ ಸಕ್ಕದಾಗಿ ಬರುತ್ತೆ. ಬೂಟ್ ಸ್ಪೇಸ್ ನೋಡೋಣ, 345 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ. ಆ್ಯಂಡ್ ಪಾರ್ಸಲ್ ಟ್ರೇ ಕೂಡ ನೀವು ನೋಡ್ಬೋದು, ಇದು ಕೂಡ ಅಟ್ಯಾಚ್ ಮಾಡೋವಂಥದ್ದು. ಆ್ಯಂಡ್ ಇನ್ನು ಸ್ಪೇರ್ ವೀಲ್ ನಮಗೆ 1 ಇಂಚ್ ಸ್ಮಾಲರ್ ಬರುತ್ತೆ, 15 ಇಂಚ್ ಬರುತ್ತೆ. ಇದು ಕೂಡ ಅಲಾಯ್ಸ್ ಇರೋದಿಲ್ಲ, ಸ್ಟೀಲ್ ಡ್ರಿಮ್ಸ್ ಇರುತ್ತೆ. ಆ್ಯಂಡ್ ಇಲ್ಲಿ ಅಬ್ಸರ್ವ್ ಮಾಡಿರಲ್ಲ, ಇಲ್ಲಿ ನಮಗೆ ಪಿಕಾಕ್ ಬ್ಯಾಡ್ಜಿಂಗ್ ಬರುತ್ತೆ. ಸೊ ನಿಮ್ಗೆ ಕಾಣಿಸ್ತಾ ಇರುತ್ತೆ ಏನೋ ಗೊತ್ತಿಲ್ಲ, ಇಲ್ಲಿ ನಾನು ಫೋಟೋ ಹಾಕ್ತೀನಿ ಕಾಣಿಸ್ತಿಲ್ಲ ಅಂದರೆ. ಇಲ್ಲೂ ಪಿಕಾಕ್ ಬ್ಯಾಡ್ಜಿಂಗ್ ಬರುತ್ತೆ. ಒಳಗಡೆ ಡ್ಯಾಶ್ ಬೋರ್ಡಲ್ಲಿ ಕೂಡ ನಮಗೆ ಪಿಕಾಕ್ ಬ್ಯಾಡ್ಜಿಂಗ್ ಬರುತ್ತೆ. ಸೊ ನೀವು ಟಾಟಾ ಸಫಾರಿಲೆಲ್ಲ ನೋಡಿರ್ತೀರಾ, ಇಲ್ಲಿ ಅನಿಮಲ್ಸ್ ಇರುವಂಥ ಬ್ಯಾಡ್ಜಿಂಗ್ ಕೊಡ್ತಿದ್ದು. ಆ್ಯಂಡ್ ಆ್ಯರಿಯರಲ್ಲೂ ಕೂಡ ನೀವು ನೋಡಿದರೆ ಇಲ್ಲೂ ಕೂಡ ಅನಿಮಲ್ಸ್ ಬರೋವಂಥ ಬ್ಯಾಡ್ಜಿಂಗ್ ಇರ್ತಿತ್ತು. ಸೊ ಇದರಲ್ಲಿ ನಮಗೆ ಆಲ್ಟ್ರಾಸರಲ್ಲೂ ಕೂಡ ಕ್ಯಾರಿ ಆನ್ ಮಾಡಿದ್ದಾರೆ, ಪಿಕಾಕ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಸೊ ರಿಯರ್ 37 ಲೀಟರ್ಸ್ ಫ್ಯೂಯಲ್ ಕೆಪಾಸಿಟಿ ಬರುತ್ತೆ. ಸೊ ಆಲ್ಮೋಸ್ಟ್ ಮೈಲೇಜ್ ನಮಗೆ ಆ ಸಿಟಿಲಿ 15 to 16 ಬರುತ್ತೆ. ಆ್ಯಂಡ್ ಹೈವೇಲಿ ಇನ್ನೊಂದು 2 ಕಿಲೋಮೀಟರ್ಸ್ ಆ್ಯಡ್ ಆದರೂ ಕೂಡ ನಮಗೆ 18 to 19 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ. ಸೊ ಒಂಥರ ಕಂಫರ್ಟೇಬಲ್ ಮೈಲೇಜ್ ಅಂತಲೇ ಹೇಳ್ಬೋದು. ಇಷ್ಟು ಪವರ್ಫುಲ್ ಆದಂಥ ಕಾರ್ಗೆ ಅಷ್ಟು ಮೈಲೇಜ್ ಬರೋದಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ. ಈ ಕಾರ್ ಬಗ್ಗೆ ನೀವು ನಿಮಗೆ ಡೀಟೇಲ್ಸ್ ಗೊತ್ತಾಗಬೇಕು,
ಆ್ಯಂಡ್ ಅದ್ರ ಬಗ್ಗೆ ನೀವು ಟೆಸ್ಟ್ ಡ್ರೈವ್ ಮಾಡಬೇಕು ಅನ್ನೋದಿದ್ರೆ ಸೊ ನಾವು ಮೈಸೂರಲ್ಲಿರೋದ್ರಿಂದ ನಮಗೆ ಬಳ್ಳಾಲ್ ಸರ್ಕಲ್ಲು ಹಾಗೂ ಕೂಡ ಇನ್ಕಲ್ ರೋಡಲ್ಲಿ ನಮಗೆ ಕೂಡ ಶೋರೂಮ್ ಇದೆ. ಸೊ ನೀವು ಇರೋಂಥ ಜಾಗ ನಿಯರೆಸ್ಟ್ ಟಾಟಾ ಶೋರೂಮ್ಗೆ ಹೋಗಿ ಇದರ ಡ್ರೈವ್ ಮಾಡಿ, ಇದ್ರ ಡೀಟೇಲ್ಸ್ ತೊಗೊಳ್ಳಿ, ಇದ್ರ ಪ್ರೈಸ್ ತೊಗೊಳ್ಳಿ, ಅವರೆಲ್ಲ ಕೂಡ ನಿಮ್ಗೆ ಡೀಟೇಲ್ಸ್ ಕೊಡ್ತಾರೆ. ಸೊ ಒಂದ್ಸತಿ ನೀವು ಡ್ರೈವ್ ಮಾಡಿದ್ರೇ ನಿಮ್ಗೆ ಗೊತ್ತಾಗೋದು ಎಷ್ಟು ಸಕ್ಕದಾಗಿದೆ ಕಾರ್ ಅಂತ. ಸೊ ನೀವು ಯಾವ್ದು 15 lakhs 16 lakhs ಕಾರ್ ಏನು ತೊಗೊತೀರಾ ಅದ್ರಲ್ಲಿ ಕೊಡ್ತಿರೋಂಥ ಫೀಚರ್ಸ್ ಎಲ್ಲ ನಿಮಗಿದೆ. 360 ಡಿಗ್ರಿ ಕ್ಯಾಮ್ರಾ, ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸು, ಆಟೋಮೆಟಿಕ್ ವೈಪರ್ಸು. ಸೊ ಇನ್ನು ಕಾರ್ ವೇರಿಯಂಟ್ಸು ಹಾಗೂ ಅದ್ರ ಕಾರ್ ಆನ್ ರೋಡ್ ಪ್ರೈಸು ಅದೆಲ್ಲ ಕೂಡ ನಾನು ಹೇಳೋದ್ರಿಂದ ಸೊ ನಮ್ಮ ಕಸ್ಟಮರ್ ಎಕ್ಸಿಕ್ಯೂಟಿವ್ ಅವ್ರ ಹತ್ರನೇ ಮಾತಾಡ್ಸೋಣ. ನಮ್ಗಿರೋಂಥ ಸರ್ ಆಲ್ಟ್ರೋಸ್ ರೇಸರ್ ಎಡಿಷನಲ್ಲಿ ನಿಮಗೆ 3 ವೇರಿಯಂಟ್ಸ್ ಬರುತ್ತೆ. R1, R2, R3. R1 ಎಡಿಷನ್ ಬಂದು ತಮಗೆ 11,55,000 ಆಗುತ್ತೆ. ಆ್ಯಂಡ್ ದೆನ್ R2 ಎಡಿಷನ್ ಬಂದು ನಿಮಗೆ ವಿತ್ ಸನ್ರೂಫ್ ಇರುತ್ತೆ, ಜೊತೆಗೆ ವೈರ್ಲೆಸ್ ಚಾರ್ಜರ್, 360 ಕ್ಯಾಮ್ರಾ ಎಲ್ಲ ನಿಮಗೆ ಆಡ್ ಆನ್ ಆಗುತ್ತೆ. ಸೊ ಅದರಲ್ಲಿ ನಿಮಗೆ 13,19,000 ಇದೆ. R3 ಎಡಿಷನಲ್ಲಿ ನಿಮಗೆ ವೆಂಟಿಲೇಟೆಡ್ ಸೀಟ್ಸ್ ವಿತ್ ಏರ್ ಪ್ಯೂರಿಫೈರ್ ಅಲಾಂಗ್ ವಿತ್ ಐರಾ ಕನೆಕ್ಟಿವಿಟಿ ಇಂಟಿಗ್ರೇಟೆಡ್ ವಿತ್ ರಿಯಲ್ ಟೈಮ್ ಅಸಿಸ್ಟ್ ಅಂತ ಹೇಳಿ. ಸೊ ಆ ಫೀಚರ್ಸ್ ಇರೋದ್ರಿಂದ ನಿಮಗೆ ಪ್ರೈಸಿಂಗ್ ನಿಮಗೆ 13,80 ಇದೆ. ಒನ್ ಆಫ್ ದ ಬೆಸ್ಟ್ ಇನ್ ಸೆಗ್ಮೆಂಟ್ ಅಂತ ಹೇಳ್ಬೋದು. ಹ್ಯಾಚ್ಬ್ಯಾಕ್ ಸೆಗ್ಮೆಂಟಲ್ಲಿ ಇಷ್ಟೊಂದೆಲ್ಲ ಫೀಚರ್ಸ್ ಕೊಟ್ಟಿರೋದು ಫಸ್ಟ್ ಇನ್ ದ ಸೆಗ್ಮೆಂಟ್. ತುಂಬ ಚೆನ್ನಾಗಿದೆ ಸರ್ ವೆಹಿಕಲ್. ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ, ಶೋರೂಮ್ ಬಂದು ವಿಸಿಟ್ ಮಾಡಿದ್ರೆ ನಿಮಗೆ ಟೆಸ್ಟ್ ಡ್ರೈವ್ ಅರೇಂಜ್ ಮಾಡಿಕೊಡ್ತೀವಿ. ಥ್ಯಾಂಕ್ ಯು ಮನು ಸರ್. ನಾನು ಕೇಳಿದ ತಕ್ಷಣ ನೀವು ಕಾರ್ ರಿವ್ಯೂ ಮಾಡಿ ಬನ್ನಿ ಅಂತ ಹೇಳಿದ್ಕೆ ಸೊ ಅದಕ್ಕೋಸ್ಕರ ಥ್ಯಾಂಕ್ಸ್ ಟು ನಮ್ಮ ಟಾಟಾ ಮೋಟರ್ಸು ಬಳ್ಳಾಲ್ ಸಂಡ್. ಇಲ್ಲೂ ಕೂಡ ನೀವು ಟೆಕ್ಸ್ಚರ್ ನೋಡ್ಬೋದು. ಟೆಕ್ಸ್ಚರ್ ಕೂಡ ನೋಡೋಕೆ ಸಕ್ಕದಾಗಿದೆ. ಆ್ಯಂಡ್ ಇಲ್ಲಿ 8 ಸ್ಪೀಕರ್ ಸಿಸ್ಟಮ್ ಇರೋದ್ರಿಂದ ನಮಗೆ ಒಳ್ಳೆ ಆಡಿಯೋ ಅಂತಲೇ ಇರ್ಬೋದು. ಅದು ಕೂಡ ಒಂದು ಸ್ಯಾಂಪಲ್ ನಾನು ತೋರಿಸ್ತೀನಿ. ಆ್ಯಂಡ್ ಡೋರ್ ಹ್ಯಾಂಡಲ್ಸ್ ನಮಗೆ ಗ್ಲಾಸ್ ಬ್ಲಾಕ್ ಫಿನಿಷಲ್ಲಿ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಫ್ಯಾಬ್ರಿಕ್ ಅಫಾಲ್ಸ್ಟ್ರಿ ಬರುತ್ತೆ. ಸೊ ಸಾಫ್ಟ್ ಟಚ್ಚು ಅದು ಕೂಡ ಸಕ್ಕದಾಗಿದೆ. ಆ್ಯಂಡ್ ಚೈಲ್ಡ್ ಲಾಕ್ ಸೇಫ್ಟಿ ಇದೊಂಥರ ಆ್ಯಡ್ ಆನ್ ಫೀಚರ್ ಅಂತಲೇ ಹೇಳ್ಬೋದು. ಇಲ್ಲೂ ಕೂಡ ನೀವು ನೋಡ್ಬೋದು ಚೈಲ್ಡ್ ಲಾಕ್ ಸೇಫ್ಟಿನ. ನೀವು ಲೆದರ್ ಸೀಟ್ಸ್ ನೋಡ್ಬೋದು, ಏನು ಸಕ್ಕದಾಗಿದೆ ವಿತ್ ಆರೆಂಜ್ ಸ್ಟಿಚಿಂಗು, ಅದ್ರ ಜೊತೆ ಸ್ಟ್ರೈಪ್ಸು. ಸೊ ಆಮ್ರೆಸ್ಟ್ ಬರುತ್ತೆ. ಸೊ ಕಪೋಲ್ಡ್ಸ್ ಇದ್ರು ಕೂಡ ನೋಡೋಕ್ಕೆ ಸಕ್ಕದಾಗಿರೋದು. ಆ್ಯಂಡ್ ಇನ್ನು ಅಡ್ಜಸ್ಟೇಬಲ್ ಹೆಡ್ರೆಸ್ಟು. ಸೊ ಅದು ನಿಮಗೆ R1, R2, R3 3 ವರ್ಷನಲ್ಲೂ ನಮಗೆ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ಸೊ ಗ್ರ್ಯಾಬ್ ಹ್ಯಾಂಡಲ್ಲು ಅದ್ರ ಜೊತೆ ಉಕ್ಕು. ಆ್ಯಂಡ್ ಅದೇ ಥರ ರೇಟಿಂಗ್ ಕೊಟ್ರು 3 ಸ್ಟಾರ್ 5 ಸ್ಟಾರ್ ಏನಿದ್ರು ನೀವು ಸೀಟ್ ಬೆಲ್ಟ್ಸ್ನ ವೇರ್ ಮಾಡಲೇಬೇಕು. ಸೊ ನಮ್ಗೆ ಅವಾಗಲೇ ಕೂಡ ಆ ಸೇಫ್ಟಿ ರೇಟಿಂಗ್ ಅನ್ನೋದು ಕೆಲಸ ಮಾಡೋದು. ರಿಯರ್ AC ವೆಂಟ್ಸ್ ಕೂಡ ನೀವು ನೋಡ್ಬೋದು. 5 ವಾಟ್ ಚಾರ್ಜಿಂಗ್ ಸಾಕೆಟ್ ಅನ್ನೋದಿಲ್ಲ, ನಿಮಗೆ USB-A ಬರುತ್ತೆ. ಸೊ ಜಸ್ಟ್ ಒಂದು ಕೇಬಲ್ ಇದ್ರೆ ಸಾಕು. ಕೆಲವು ಕಾರ್ಸಲ್ಲಿ ನಮಗೆ ಸಾಕೆಟ್ ಕೊಟ್ಟಿರ್ತಾರೆ. ಆ್ಯಂಡ್ ಇಲ್ಲಿ ನಮಗೆ AC ಕಂಟ್ರೋಲ್ಸು, ಫ್ಯಾನ್ ಸ್ಪೀಡ್ ಕೂಡ ನೀವು ನೋಡ್ಬೋದು. ಸೊ ಡ್ರೈವಿಂಗ್ ಸೀಟು ನಾನು ನನ್ನ ಪೊಸಿಷನ್ ಸೆಟ್ ಮಾಡಿದ್ದೀನಿ. ಸೊ ಎಷ್ಟು ಲೆಗ್ ಸ್ಪೇಸ್ ಇದೆ, ಎಷ್ಟು ನೀ ರೂಮ್ ಇದೆ, ಎಷ್ಟು ಅಂಡರ್ತಾಯಿ ಸಪೋರ್ಟ್ ಇದೆ ನೀವೇ ನೋಡ್ಬೋದು. ಸೊ ಅದು ಕೂಡ ಸಕ್ಕದಾಗಿದೆ. ನೀ ರೂಮ್ ಕೂಡ ಪ್ಲೆಂಟಿ ಆಗಿದೆ. ಅಂಡರ್ತಾಯಿ ಸಪೋರ್ಟ್ ಕೂಡ ಸಕ್ಕದಾಗಿದೆ. ಸೊ ನೀವು 90 ಡಿಗ್ರಿ ವೈಡ್ ಡೋರ್ ಓಪನ್ನು. ಸೊ ಇದು ಕೂಡ ನೀವು ನೋಡ್ತಾ ಇರ್ತೀರಾ ಎಷ್ಟು ವೈಡ್ ಓಪನ್ ಆಗ್ತಿದೆ ಅಂತ. ಸೊ ಫ್ರಂಟ್ ಸೀಟ್ಸಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಮಗೆ ಸಾಫ್ಟ್ ಟಚ್ ಬರುತ್ತೆ, ಫ್ಯಾಬ್ರಿಕ್ ಅಫಾಲ್ಸ್ಟ್ರಿ, ಗ್ಲಾಸ್ ಬ್ಲಾಕ್ ಫಿನಿಶ್, ಸೇಮ್ ರಿಯರಲ್ಲಿ ಏನು ನೋಡಿದ್ವಿ ಅದೇನೆ. ಆ್ಯಂಡ್ ಟ್ವೀಟರ್ಸು, ಸ್ಪೀಕರ್ಸು, JBL ಸ್ಪೀಕರ್ಸ್ ಬರುತ್ತೆ. ಆ್ಯಂಡ್ ಬಾಟ್ಲ್ ಹೋಲ್ಡ್ರು, ಇಲ್ಲೂ ಕೂಡ ಕಪ್ ಹೋಲ್ಡರ್ಸ್ ಕೂಡ ಇರ್ಬೋದು. ಇಲ್ಲಿ ಸ್ಮಾಲ್ ಸ್ಟೋರೇಜ್ ಸ್ಪೇಸ್ ಇಲ್ಲ, ನಿಮಗೆ ಜಸ್ಟ್ ಒಂದು ಗ್ರ್ಯಾಬ್ ಹ್ಯಾಂಡಲ್ ಥರ ಬರುತ್ತೆ. ಆ್ಯಂಡ್ ನಮ್ಗೆ ಇಲ್ಲಿ ಅಂಬ್ರೆಲ್ಲ ಕೂಡ ಇಡೋಕ್ಕೆ ಚಿಕ್ಕ ಅಂಬ್ರೆಲ್ಲ ಕೂಡ ಬರುತ್ತೆ. ಸೊ ಇವ್ರು ಟಾಟಾ ಮೋಟರ್ಸಲ್ಲಿ ಆಕ್ಸೆಸರಿ ಆಗು ನಾವು ತೊಗೋಬೋದು. ನೀವು ಅದು ಕೂಡ ಚೆಕ್ ಮಾಡಿ ಅವ್ರ ಹತ್ರ. ಮೇಯ್ನ್ ನಮಗೆ ಇರುವಂಥ ಒಂಥರ ಅಲ್ಟಿಮೇಟ್ ಫೀಚರ್ ಅನ್ನೋದೇ ನಮಗೆ ವೆಂಟಿಲೇಟೆಡ್ ಸೀಟ್ಸು. ಸೊ ನಮಗೆ ಏರ್ ಬರ್ತಿರೋದ್ರಿಂದ ಸೊ ಸ್ವಲ್ಪ ಡೆಮೋಗೆ ಮಾತ್ರ ನಾವು ಮಾಡ್ತಿರೋದು, ಕವರ್ ಹಾಕಿರೋದು. ಸೊ ನೀವು ನೋಡ್ಬೋದು ಕವರು ಊದಿದೆ. ಸೊ ಅದ್ರಾಗ ನಮ್ಗೆ ಗೊತ್ತಾಗುತ್ತೆ ಸೊ ಸೀಟ್ಸಲ್ಲೂ ಕೂಡ ಏರ್ ಬರ್ತಿದೆ ಅಂತ. ಸೊ ನಾವು ಸ್ಟೇರಿಂಗ್ ಇದು ಕೂಡ ಲೆದರ್ ರ್ಯಾಪ್ ಸ್ಟೇರಿಂಗ್ ವೀಲು. ಸೊ ಒಳ್ಳೆ ಫಿಟ್ ಆ್ಯಂಡ್ ಫಿನಿಶ್ ಅಂತಲೇ ಹೇಳ್ಬೋದು. ಅದು ಕೂಡ ನೋಡೋಕೆ ಸಕ್ಕದಾಗಿದೆ. ಸೊ ಇನ್ನು ನಾವು ಎಕ್ಸಾಸ್ಟ್ ನೋಡ್ಕೊಳ್ಳೋಣ. ಡ್ಯುಯಲ್ ಬ್ಯಾರಲ್ ಎಕ್ಸಾಸ್ಟ್ ನೀವು ನೋಡ್ತಾ ಇರ್ತೀರಾ ಇಲ್ಲಿ. ಆ್ಯಂಡ್ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡು. ಸೊ R2 ವರ್ಷನಿಂದನೂ ಬರುತ್ತೆ. ಇದೊಂಥರ ಬೆಸ್ಟ್ ಫೀಚರ್ ಅಂತಲೇ ಹೇಳ್ಬೋದು. ಸೊ 6 ಸ್ಪೀಡು ಮ್ಯಾನ್ಯಲ್ ಇದು. ಸೊ 5 ಸ್ಪೀಡಲ್ಲಿ ನೀವು ನೋಡಿರ್ತೀರ ಅಲ್ಟ್ರಾಸ್, ನಮಗಿದು 6 ಸ್ಪೀಡ್ ಮ್ಯಾನ್ಯಲ್ ಬರುತ್ತೆ. ಸೊ ಟರ್ಬೋ ವೇರಿಯಂಟ್ ಆದರೆ ನಿಮಗೆ 6ನೇ ಗೇರ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಮಗೆ ಕ್ರೂಸಿಂಗ್ ಕಂಟ್ರೋಲು, ನಮಗೆ ಎಕಾನಮಿ ಕೂಡ ಜಾಸ್ತಿ ಬರುತ್ತೆ. ಸೊ ಕ್ರೂಸಿಂಗ್ ಸ್ಪೀಡ್ ಕೂಡ ನಾವು ಆ್ಯಂಡ್ ಕೀ ಅವಾಗೆ ನೋಡಿದ್ರಿ. 2 ಕಪ್ ಹೋಲ್ಡರ್ಸು. ಸೊ ನೀವು ಕೀ ಕೂಡ ಇಡ್ಬೋದು. ಆ್ಯಂಡ್ ಸ್ಲೈಡಿಂಗ್ ಆಮ್ರೆಸ್ಟು ಇದು ಕೂಡ ನಮಗೆ ಕೂಲಿಂಗ್ ಫಂಕ್ಷನಲ್ಲೇ ಇರುತ್ತೆ. ಸೊ ಅದು ಕೂಡ ಬೆಸ್ಟ್ ಫೀಚರ್ ಅಂತ ಹೇಳ್ಬೋದು. ಸೀಟ್ಸ್ ಕೂಡ ಅವಾಗೆ ತೋರಿಸ್ತೆ. ಆ್ಯಂಡ್ ಇದು ಕೂಡ ನಮಗೆ ಕೂಲಿಂಗ್ ಫಂಕ್ಷನಲ್ಲೇ ಇರುತ್ತೆ. ಇಲ್ಲೊಂದು ಸೇಫ್ಟಿ ಫೀಚರಲ್ಲಿ ನಾವು ಹೇಳೋದಾದರೆ ಟ್ರ್ಯಾಕ್ಷನ್ ಕಂಟ್ರೋಲು, 360 ಡಿಗ್ರಿ ಕ್ಯಾಮ್ರಾ ಇರೋದು, ಆ್ಯಂಡ್ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡು, ಅದು ಕೂಡ ಬೆಸ್ಟ್ ಫೀಚರ್ ಅಂತ ಹೇಳ್ಬೋದು. ಆ್ಯಂಡ್ ವೆಂಟಿಲೇಟೆಡ್ ಸೀಟ್ಸ್ ನಾನು ನಿಮ್ಗೆ ತೋರಿಸ್ತೀನಿ. ಈಗ ಟರ್ನ್ ಆಫ್ ಮಾಡ್ತೀನಿ. ಸೊ ನಮಗೆ 6 ವೇ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ. ಸೊ ಹೈಟು ಆ್ಯಂಡ್ ಹಿಂದೆ ರಿಕ್ಲೈನು ಆ್ಯಂಡ್ ಫಾರ್ವರ್ಡ್ ಆ್ಯಂಡ್ ರಿಯರ್ಗೆ ಹೋಗೋದು. ಸೊ ಅದು ಎಕ್ಸ್ಪ್ರೆಸ್ ಕೂಲಿಂಗ್ ಅನ್ನೋ ಫೀಚರ್ ಇದೆ. ಸೊ ನಾನು ಎಕ್ಸ್ಪ್ರೆಸ್ ಕೂಲಿಂಗ್ ಅನ್ನೋದು ಮಾಡಿದ್ರೆ ಸೊ ನಮಗೆ ಸೊ ವಿಂಡೋಸ್ ಎಲ್ಲ ರೋಲ್ ಡೌನ್ ಆಗುತ್ತೆ.
ಸೊ ವಾಯ್ಸ್ ಸ್ವಲ್ಪ ಕೇಳಿಸ್ತಾರಲ್ಲ ಆದರೂ ನೋಡಿ. ಆ್ಯಂಡ್ ವಿಂಡೋಸ್ ರೋಲ್ ಡೌನ್ ಆಗುತ್ತೆ. ಸೊ ಎಕ್ಸ್ಪ್ರೆಸ್ ಕೂಲಿಂಗ್, ನೀವೆಲ್ಲರೂ ಔಟ್ಸೈಡ್ ಪಾರ್ಕಿಂಗ್ ಮಾಡಿದಾಗ ಫುಲ್ ಬಿಸಿಲಿದ್ದಾಗ ಕಾರ್ ಒಳಗಡೆ ಎಲ್ಲ ನಮಗೆ ಜಾಸ್ತಿ ಬಿಸಿ ತುಂಬಿರುತ್ತೆ. ಸೊ ಆಗಿನ ಟೈಮಲ್ಲಿ ನಾವು ಎಕ್ಸ್ಪ್ರೆಸ್ ಕೂಲಿಂಗ್ ಹಾಕಿದಾಗ ವಿಂಡೋಸ್ ರೋಲ್ ಡೌನ್ ಆಗಿ ನಮಗೆ ಆ ಹೀಟ್ ಅನ್ನೋದೆಲ್ಲ ತೆಗ್ದಾಕಿ ಸೊ ಕಾರ್ ಕೂಡ ನಮಗೆ ಫುಲ್ ಕೂಲ್ ಆಗುತ್ತೆ. ಆ್ಯಂಡ್ ಇದು ಕೂಡ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಸೊ JBL ಸ್ಪೀಕರ್ಸು 8 ಸ್ಪೀಕರ್ಸಲ್ಲಿ ಬರುತ್ತೆ. 10.5 ಇಂಚ್ ಅನ್ನೋ ಡಿಸ್ಪ್ಲೇ ನಮಗೆ ಸಖತ್ ದೊಡ್ಡದಾಗಿದೆ. ಅದು ಕೂಡ ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ, ವೈರ್ಲೆಸ್ ಆಗೇ ಬರುತ್ತೆ. ಆ್ಯಂಡ್ ಅಮೆಝಾನ್ ಎಲೆಕ್ಸಾ ಅದು ಕೂಡ ನೀವು ನೋಡ್ತಾ ಇರ್ತೀರ, ರೇಡಿಯೋ ಆ್ಯಂಡ್ ಫೋನ್ ಕಂಟ್ರೋಲ್ಸು. ಸೌಂಡ್ ಡೆಮೋ ಕೂಡ ಇದೆ, ಅದು ನಾನು ತೋರಿಸ್ತೀನಿ. ಇನ್ನು ಸರೌಂಡ್ ವ್ಯೂ ನೀವು ನೋಡ್ಬೋದು ಹಾಗೆ ಹೇಳ್ದಂಗೆ. ಸೊ 3D ಸರೌಂಡ್ ವ್ಯೂ ನಮಗೆ ಫುಲ್ ವಿಷನ್ ಬರುತ್ತೆ. ನೀವು ಪಾರ್ಕಿಂಗ್ ಮಾಡ್ಬೇಕಾರೆ ಎಲ್ಲಾದಂಥ ಟೈಮಲ್ಲಿ ನಮಗೆ ಸಕ್ಕತ್ ಉಪಯೋಗ ಆಗುತ್ತೆ. ಒಂದು ಕಲ್ಲಿದ್ರೂ ಕೂಡ ನಮಗೆ ಅದ್ರದ್ದು ವಾರ್ನಿಂಗ್ ಬರುತ್ತೆ. ಸೊ ರೇಸರ್ನ ಟಾಟಾ ಅಸಿಸ್ಟು ಅದು ಕೂಡ ತೋರಿಸ್ತೀನಿ. ನಾನು ವಾಯ್ಸ್ ಅಸಿಸ್ಟೆಂಟು. ಸೊ ವಾಯ್ಸ್ ಅಸಿಸ್ಟೆಂಟ್ ನೋಡೋಣ ಇವಾಗ, ಅದು ನಾನು ಹೇಳ್ತೀನಿ. ಓಪನ್ ಸನ್ರೂಫ್. ಓಕೆ, ಓಪನಿಂಗ್ ಸನ್ರೂಫ್ ನೋಡಿ, ಜಸ್ಟ್ ವಾಯ್ಸ್ ಅಸಿಸ್ಟೆಂಟಲ್ಲೇ ಕೂಡ ನಾವು ಓಪನ್ ಸನ್ರೂಫ್ ಅಂದರೆ ಕೂಡ ನಮಗೆ ಸನ್ರೂಫ್ ಅನ್ನೋದಂತೂ ಓಪನ್ ಆಗುತ್ತೆ. ಆ್ಯಂಡ್ ಇವತ್ತು ತಿರ್ಗಾ ನಾನು ಮಾಡ್ತೀನಿ. ನೀವು ಇಲ್ಲೂ ಕೂಡ ಮಾಡ್ಬೋದು. ಡ್ರೈವ್ ಮಾಡ್ಬೇಕಾದ್ರೆ ನೀವು ಇಲ್ಲೇ ಒಂದು ಬಟನ್ನ ಒತ್ತಿದ್ರೆ ಕ್ಲೋಸ್ ಸನ್ರೂಫ್. ಓಕೆ, ಕ್ಲೋಸಿಂಗ್ ಸನ್ರೂಫ್. ನೀವು ನೋಡಿದ್ರಿ, ಅದೊಂಥರ ಅಲ್ಟಿಮೇಟ್ ಫೀಚರು. ಟಾಟಾ ಹ್ಯಾರಿಯರಿಂದನೂ ಇತ್ತು, ಸಫಾರಿಂದನೂ ಇತ್ತು. ಆ್ಯಂಡ್ ಅಲ್ಟ್ರಾಸ್ ರೇಸರ್ ಎಡಿಷನ್ ಕೂಡ ನಮಗೆ ಕ್ಯಾರಿಯರ್ ಫಾರ್ವರ್ಡ್ ಆಗಿದೆ. ಆ್ಯಂಡ್ ಇಲ್ಲಿ ಕೂಡ ನೀವು ಟೆಕ್ಸ್ಚರ್ ನೋಡ್ತಾ ಇರ್ತೀರಾ, ಏನು ಸಕ್ಕದಾಗಿದೆ ಟೆಕ್ಸ್ಚರು. ಗ್ಲಾಸ್ ಬ್ಲ್ಯಾಕ್ ಫಿನಿಶು ಆ್ಯಂಡ್ ಆರೆಂಜ್ ನಮಗೆ AC ವೆಂಟ್ಸ್ ಬರುತ್ತೆ. ಸೊ ಇಲ್ಲೂ ಕೂಡ ನಮಗೆ ನಾರ್ಡೋ ಗ್ರೇ ಕಲರ್ ಥರ ಒಂದು ಕಲರು. ಆ್ಯಂಡ್ ಅಲ್ಟ್ರಾಸ್ ಬ್ಯಾಡ್ಜಿಂಗು ಅದು ಕೂಡ ಬ್ಲ್ಯಾಕಲ್ಲೇ ಇದೆ. ಆ್ಯಂಡ್ ಇನ್ನು MID ನೀವು ನೋಡ್ತಾ ಇರ್ತೀರಾ. ಸೊ ಪ್ಲೆಂಟಿ ಆಗಿದೆ ಫೀಚರ್ಸು, ಪವರ್, ಟಾರ್ಕು. ಆ್ಯಂಡ್ ಇಲ್ಲಿ ನಮಗೆ ಟ್ಯಾಕೋಮೀಟ್ರ್ ಬರುತ್ತೆ, ಇಲ್ಲಿ ನಮಗೆ ಸ್ಪೀಡೋಮೀಟ್ರ್ ಬರುತ್ತೆ. ಸೊ ಆ್ಯಂಡ್ ಇನ್ನು ನೀವು ನೋಡಿದ್ರಲ್ಲ ಟಾಟಾ ಅಲ್ಟ್ರಾಸ್ ರೇಸ್ ಎಡಿಷನ್ನು, ಪ್ರತಿಯೊಂದು ವಾಕ್ ಅರೌಂಡು, ಇಂಟೀರಿಯರು, ಎಕ್ಸ್ಟೀರಿಯರು ನೋಡಿ. ನೀವು ಆಟೋಮೋಟಿವ್ ನೆಟ್ವರ್ಕ್ ಕನ್ನಡ ಅನ್ನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೈನಿಂಗ್ ಆಫ್ ಫ್ರಮ್ ಆಟೋಮೋಟಿವ್ ನೆಟ್ವರ್ಕ್ ಕನ್ನಡ.